ಇವತ್ತೊಂದು ಸಾಂಗ್ ಡೆಡಿಕೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಯಾರಿಗೆ ಅಂತ ನೋಡಿ, ವಾಚ್ ಮಾಡಿ. ಸೊ ಅನಿತಾ ಬಾಯ್ಲಿ, ಇವಳಿಗೊಂದು ಸಾಂಗ್ ಡೆಡಿಕೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಡ್ಲಾ? ನೋಡೋಣ, ಹಾಡು. ನಿನ್ನ ಮದುವೆಯ ಮಂಟಪ ನಾನೇ ಮಾಡಿರುವೆ, ಒಳ್ಳೆವರ ತರುವೆ, ದಾರೆ ನಾ ಇರುವೆ. ಹೋಯ್ತು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಸೊ ಲೆಟ್ಸ್ ಸ್ಟಾರ್ಟ್. ಅವನ ಕರೆಯೋಣ. ಅನಿತಾ ಬಾಯ್ಲಿ, ಏನ್ ಹೇಳು? ಇವತ್ತು ನಾನು ನಿಂಗೊಂದು ಸಾಂಗ್ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಹೌದಾ? ನೋಡೋಣ, ಹಾಡು. ಹಾಡುವಾ? ಎಸ್, ಸ್ಟಾರ್ಟ್. ನಿನ್ನ ಮದುವೆ ಮಂಟಪ ನಾನೇ ಮಾಡಿರುವೆ, ಒಳ್ಳೆ ವರತ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿನ್ನ ಮದುವೆ ಮಂಟಪ ನಾನೇ ಮಾಡಿರುವೆ, ಒಳ್ಳೆ ವರ ತರುವೆ, ದಾರೆ ನಾನೆರುವೆ. ನಿನ್ನ ಕರುಳಿನ ಬಳ್ಳಿಗೆ ನಾನೇ ಮರವಮ್ಮ, ನಾನೇ ಗುರುವಮ್ಮ, ನಾನೇ ದೊಡ್ಡಮ್ಮ. ಇದು ನಿನ್ನಯ ಮಗುವಿದು, ನಿನ್ನ ಬಿಟ್ಟು ಹೋಗದು, ನಿನ್ನ ಹೋಲುವೆ ಗುಂಬೆಯ ನೋಡೋ ಕನಸಿದೆ ನನ್ನದು. ಕಾಲ ನೋಡಲಿ ಎಲ್ಲ, ಚೈತ್ರವಾಗಲಿ ಎಲ್ಲ, ಇದೇ ಹಾಡುವೆ ಸದಾ, ನಾ ಇದೇ ಬೇಡುವೆ ಸದಾ. ಓ ಸಂಪಿಗೆ ವರವ ಬೇಡುವೆ ನಿನಗೆ ನಾನು, ಓ ಮಲ್ಲಿಗೆ ಅರಸಿ ಹಾಡುವೆ ನಿನಗೆ ನಾನು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿತ್ತು. ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇವಳ್ದು ಅನಿತಾ ಅಂತ ಯೂಟ್ಯೂಬ್ ಚಾನಲ್ ಇದೆ, ಹಾಯ್. ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಹೋಗಿ ಫಾಲೋ ಮಾಡಿ.